ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಸಾಲಿನಲ್ಲಿ ಒಂದು ಸರ್ಕಾರಿ ಕೋಟದ ಒಂದು BEd ಸೀಟನ್ನು ಪಡೆದು BEdನ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು BEd ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಬೇಕಾದ್ರೆ ಕೆಲವೊಂದು ಮಾನದಂಡಗಳನ್ನು ಕೂಡ ಅನ್ವಯ ಆಗುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮೀಸಲಾತಿಗಳು ಕೂಡ ವಿದ್ಯಾರ್ಥಿಗಳಿಗೆ ಇರ್ತವೆ. ಆ ಒಂದು ಮೀಸಲಾತಿ ಇದ್ದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳು ಅದನ್ನು ಅವರ ಬಳಿ ಒಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಇದ್ದರೆ ವಿದ್ಯಾರ್ಥಿಗಳಿಗೆ ಆ ಒಂದು ರಿಸರ್ವೇಷನನ್ನು ಹೊಂದುವಂಥ ವಿದ್ಯಾರ್ಥಿಗಳಿಗೆ ಅವರ ಪರ್ಸೆಂಟೇಜ್ಗಳು ಕಡಿಮೆ ಇದ್ದರೂ ಕೂಡ ಆ ಒಂದು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಒಂದು BEd ಸೀಟ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾವೆಲ್ಲ ದಾಖಲೆಗಳು ವಿದ್ಯಾರ್ಥಿಗಳಿಗೆ ಇರಬೇಕಾಗಿರುತ್ತೆ ಇದ್ದರೆ ಒಳ್ಳೆಯದು. ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು. ಅಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ PDFs ಮಾಹಿತಿನ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಮೀಸಲಾತಿಗಳನ್ನು ರಿಸರ್ವೇಷನ್ಗಳನ್ನು ನಾವು ನೋಡಬಹುದಾಗಿರುವಂಥದ್ದು. ಪ್ರಮುಖವಾಗಿರೋದನ್ನು ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಇಲ್ಲಿ ಯಾವೆಲ್ಲ ಒಂದು ವಿದ್ಯಾರ್ಥಿಗಳು ಬಹುತೇಕರು ಅನ್ವಯಿಸುವಂಥ ರಿಸರ್ವೇಷನ್ಗಳನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ವಿಶೇಷ ಗುಂಪಿನ ಅಭ್ಯರ್ಥಿಗಳಿಗೆ ಸೀಟುಗಳ ದಾಖಲಾತಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಒಂದು ರಕ್ಷಣಾ ದಳದ ವ್ಯಕ್ತಿ ಅಥವಾ ಆ ವ್ಯಕ್ತಿಯ ಪತಿ ಅಥವಾ ಪತ್ನಿ ಅಥವಾ ಮಗ ಅವಿವಾಹಿತ ಮಗಳು ಆಗಿದ್ದರೆ ಅವರಿಗೆ 0.13% ರಿಸರ್ವೇಷನ್ ಇರುತ್ತೆ. ಮಾಜಿ ಸೈನಿಕ ಅಥವಾ ಆ ವ್ಯಕ್ತಿಯ ಪತಿ ಅಥವಾ ಪತ್ನಿ ಅಥವಾ ಮಗಳು ಅವಿವಾಹಿತ ಮಗಳಾಗಿದ್ದರೆ ಮತ್ತು ಮಗ ಆಗಿದ್ದರೆ 0.15% ರಿಸರ್ವೇಷನ್ ಇರುತ್ತೆ. ಮತ್ತು ಗಡಿನಾಡು ಕನ್ನಡಿಗರಿಗೆ 0.10% ರಿಸರ್ವೇಷನ್ ಇರುತ್ತೆ. ಹೊರನಾಡು ಕನ್ನಡಿಗರಿಗೆ 0.10 ರಿಸರ್ವೇಷನ್ ಇರುತ್ತೆ. NCC ಕ್ಯಾಂಡಿಡೇಟ್ಸ್ಗೆ 0.15% ರಿಸರ್ವೇಷನ್ ಇರುತ್ತೆ. ಅದು 1.5 ಅಂದರೆ 0.15 ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಇವುಗಳೆಲ್ಲ. ನಂತರದಲ್ಲಿ NSS ಒಂದು ಸ್ವಯಂ ಸೇವಕರಿಗೆ 0.13 ಇರುತ್ತೆ. ಕ್ರೀಡಾಪಟುಗಳಿಗೆ 0.24% ರಿಸರ್ವೇಷನ್ ಇರುವಂಥದ್ದು. ನಂತರದಲ್ಲಿ ವಿಶೇಷ ಗುಂಪುಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಉಳಿಯುವ ಸರ್ಕಾರಿ ಸೀಟುಗಳನ್ನು ಮೆರಿಟ್ ಹಾಗೂ ಮೀಸಲಾತಿ ಅನ್ವಯ 50% ಕಲಾ ಮತ್ತು ವಾಣಿಜ್ಯ ವಿಭಾಗಕ್ಕೆ ಹಾಗೂ 50% ವಿಜ್ಞಾನ ವಿಭಾಗಕ್ಕೆ ಹಂಚಿಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಆದರೆ ಒಂದು ವಿಜ್ಞಾನ ವಿಭಾಗದ ಒಟ್ಟು ಸೀಟುಗಳ ಪೈಕಿ 60% ಸೀಟುಗಳು PCM ಗುಂಪಿನಿಂದಲೂ ಹಾಗೂ 40% ಸೀಟುಗಳು CBZ ಗುಂಪಿನಿಂದಲೂ ಆಯ್ಕೆ ಮಾಡಲಾಗುವುದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನು ಬೇಡ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಸೂಚನೆ ಕಲ್ಯಾಣ ಕರ್ನಾಟಕ ವಲಯದ 371G ಸೂಚನೆ ಅಧಿನಿಯಮದ ಅಡಿಯಲ್ಲಿ ನಿಗದಿಪಡಿಸಿರುವ ನಿಯಮಗಳ ಅನುಸಾರ ಎಲ್ಲ ವರ್ಗಗಳ ಮೀಸಲಾತಿಯನ್ನು ನೀಡಲಾಗ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ 371G ರಿಸರ್ವೇಷನ್ ಕೂಡ ಇರುತ್ತೆ. ನಂತರದಲ್ಲಿ ವಿವಿಧ ಪ್ರವರ್ಗಗಳಿಗೆ ಮೀಸಲಾತಿಗಳು ಕ್ಯಾಟಗರಿ ವೈಸ್ ರಿಸರ್ವೇಷನ್ ನೋಡುವಂಥದ್ದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ, ಅಂದರೆ ಇತರೆ ಒಂದು ಜನರಲ್ ಕ್ಯಾಟಗರಿ ಅಂತ ಏನು ಕರೀತಾರಲ್ಲ ಆ ಒಂದು ಕ್ಯಾಟಗರಿ ಅವರಿಗೆ ವಿದ್ಯಾರ್ಥಿಗಳಿಗೆ 44% ರಿಸರ್ವೇಷನ್ ಇರುತ್ತೆ. ಒಟ್ಟು ಸೀಟುಗಳ ಪೈಕಿ 44% ಈ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಆಗಿರುತ್ತೆ ಸೀಟುಗಳು. ನಂತರದಲ್ಲಿ ಈ ಒಂದು ಪರಿಶಿಷ್ಟ ಜಾತಿ ಅಂತಕ್ಕಂಥ ಒಂದು ಕ್ಯಾಟಗರಿ ಏನಿದೆಯಲ್ಲ ST ಕ್ಯಾಟಗರಿಗೆ 17% ಇರುತ್ತೆ. ಮತ್ತು ಪರಿಶಿಷ್ಟ ಪಂಗಡ ಅಂತಕ್ಕಂಥ ಒಂದು ಕ್ಯಾಟಗರಿ ಏನಿದೆಯಲ್ಲ ಅದಕ್ಕೆ 7% ರಿಸರ್ವೇಷನ್ ಇರುತ್ತೆ. ಮತ್ತು ಪ್ರವರ್ಗ 1 ಅಂತಕ್ಕಂಥ ಒಂದು ಕ್ಯಾಟಗರಿ ಏನಿದೆಯಲ್ಲ ಅದಕ್ಕೆ 4% ರಿಸರ್ವೇಷನ್ ಇರುತ್ತೆ. ಮತ್ತು ಪ್ರವರ್ಗ 2 2A ಅಂದರೆ 2A ಅಂತ ಏನು ಕರೀತಾರಲ್ಲ 15% ರಿಸರ್ವೇಷನ್ ಇರುತ್ತೆ ಈ ವಿದ್ಯಾರ್ಥಿಗಳಿಗೆ. ಪ್ರವರ್ಗ 2B ಅಂದರೆ 2B ಅಂತಕ್ಕಂಥ ಈ ಒಂದು ಕ್ಯಾಟಗರಿ ಏನಿದೆಯಲ್ಲ ಅದಕ್ಕೆ 4% ರಿಸರ್ವೇಷನ್ ಇರುತ್ತೆ. ಮತ್ತು ಪ್ರವರ್ಗ 3A ಅಂದರೆ 3A ಅಂತ ಏನು ಕರೀತಿರಲ್ಲ ಅದಕ್ಕೆ 4% ರಿಸರ್ವೇಷನ್ ಇರುತ್ತೆ. ಮತ್ತು ಪ್ರವರ್ಗ 3B ಅಂದರೆ 3B ಅಂತ ನೀವು ಕೊಟ್ಟಿದ್ದಾರಲ್ಲ 5% ರಿಸರ್ವೇಷನ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಮೇಲ್ಕಂಡ ಮೀಸಲಾತಿ ಅನ್ವಯ ಅಂತಿಮ ಸುತ್ತಿನ ಕೌನ್ಸಿಲಿಂಗ್ ನಂತರವೂ ಅರ್ಹ ಅಭ್ಯರ್ಥಿಗಳಿಗೆ ದೊರೆಯದೆ ಸೀಟುಗಳು ಉಳಿಕೆ ಆದಲ್ಲಿ ಅವುಗಳನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಂದ ತುಂಬಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಒಂದು ಬೇರೆ ಬೇರೆ ಕ್ಯಾಟಗರೀಸ್ ಇದಲ್ಲ ಆ ಸೀಟುಗಳು ಆಫ್ಲೈನ್ ಕೌನ್ಸಿಲಿಂಗ್ ಬಳಿಕನೂ ಕೂಡ ಆನ್ಲೈನ್ ಕೌನ್ಸಿಲಿಂಗ್ ನಂತರವೂ ಉಳಿಕೆ ಆದರೆ ಆಫ್ಲೈನ್ ಕೌನ್ಸಿಲಿಂಗನ್ನು ಕರೆದಂಥ ಸಂದರ್ಭದಲ್ಲಿ ಒಂದು ಇತರೆ ವಿದ್ಯಾರ್ಥಿಗಳು ಏನಿದೆಲ್ಲ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಕೊಡಲಾಗ್ತದೆ ಅಂತ. ನಂತರದಲ್ಲಿ ಒಳ ಮೀಸಲಾತಿಗಳು ಅಂತಲೂ ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡುವಂಥದ್ದರೆ ಕನ್ನಡ ಮಾಧ್ಯಮ ಮೀಸಲಾತಿ 0 ಅಂದರೆ 5% ಇರುತ್ತೆ ಈ ವಿದ್ಯಾರ್ಥಿಗಳಿಗೆ. 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳಿಗೆ. ಮತ್ತು ಮಹಿಳಾ ಮೀಸಲಾತಿ ಏನಿದೆಯಲ್ಲ 30% ಮಹಿಳಾ ಮೀಸಲಾತಿನೇ ಇರುವಂಥದ್ದು. ಅಂದರೆ 30% ಸೀಟುಗಳ ಪೈಕಿ ಮಹಿಳೆಯರಿಗೆ ರಿಸರ್ವ್ ಆಗಿರುತ್ತೆ ಇದು. ಅವರಿಗೆ ಸೀಟ್ ಕೊಡ್ತಾರೆ ಅನ್ನೋ ಪಕ್ಷದಲ್ಲಿ ಅಂದರೆ ರಿಸರ್ವ್ 30% ಇರುತ್ತೆ ಅಂತ. ಮಹಿಳಾ ಅಭ್ಯರ್ಥಿಗಳು ದೊರೆದಿದ್ದಲ್ಲಿ ಪುರುಷ ಅಭ್ಯರ್ಥಿಗಳಿಂದ ತುಂಬಲಾಗ್ತದೆ ಅಂತ ಕೊಟ್ಟಿದ್ದಾರೆ. ವಿಶೇಷ ಚೈತನ್ಯ ಅಭ್ಯರ್ಥಿಗಳಿಗೆ 30% ರಿಸರ್ವ್ ಆಗಿರುತ್ತೆ. ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ವಿಶೇಷ ಚೈತನ್ಯ ವಿದ್ಯಾರ್ಥಿಗಳು ಅಂತ ಕರೀತಾರಲ್ಲ ಹ್ಯಾಂಡಿಕ್ಯಾಪ್ಟ್ಸ್ ಆಗಿರ್ಬೋದು ಅಥವಾ ಈ ಒಂದು ಬ್ಲೈಂಡ್ಸ್ ಆಗಿರ್ಬೋದು, ಈ ಥರ ಒಂದು ವಿದ್ಯಾರ್ಥಿಗಳಿಗೆ 3% ರಿಸರ್ವ್ ಆಗಿರುವಂಥದ್ದಾಗಿರುತ್ತೆ ಇಲ್ಲಿ ಸರ್ಕಾರಿ ಕೋಟದ ಈ ಒಂದು ಸೀಟ್ನಲ್ಲಿ. ಆ ಒಂದು ವಿದ್ಯಾರ್ಥಿಗಳಿಗೆ UDID ಕಾರ್ಡನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಹಾಗೂ 40ಕ್ಕೂ ಹೆಚ್ಚು ಪ್ರಮಾಣದ ಅಂಗವೈಕಲ್ಯವನ್ನು ಹೊಂದಿರುವ ಅಭ್ಯರ್ಥಿಗಳನ್ನು ವಿಕಲಚೇತನ ಮೀಸಲಾತಿಗೆ ಪರಿಗಣಿಸ್ತಾರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಒಂದು ಆಧಾರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಶ್ರವಣ ದೋಷ ಆಗಿರ್ಬೋದು ಇತರೆ ಒಂದು ಸಮಸ್ಯೆಗಳೇನಿದೆಯಲ್ಲ ನಿಮ್ಹಾನ್ಸ್ ಆಸ್ಪತ್ರೆ ಹೊಸೂರು ರಸ್ತೆ ಬೆಂಗಳೂರು ಅಥವಾ ಸಂಜಯ್ ಗಾಂಧಿ ಅಪಘಾತ ಮತ್ತು ಸಂಶೋಧನಾ ಸಂಸ್ಥೆ ಆಸ್ಪತ್ರೆ ಜಯನಗರ ಈ ಥರ ಏನು ಕೊಟ್ಟಿದ್ದಲ್ಲಿ ಒಂದು ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು. ವರದಿ ಜಿಲ್ಲಾ ವೈದ್ಯಕೀಯ ಮಂಡಳಿಯ ಮುಂದೆ ಹಾಜರುಪಡಿಸಿ ಜಿಲ್ಲಾ ವೈದ್ಯಕೀಯ ಮಂಡಳಿ ನೀಡುವ
ವೈದ್ಯಕೀಯ ಪ್ರಮಾಣಪತ್ರ ದಾಖಲಾತಿ ಸಮಯದಲ್ಲಿ ಮೂಲ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕು ಈ ಒಂದು ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಸರ್ವೇಷನ್ಗಳೇನು ಹೇಳಿದ್ನಲ್ಲ ನಿಮಗೆ, ಈ ಒಂದು ರಿಸರ್ವೇಷನ್ಗಳು ಇದ್ದರೆ ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾರ್ಥಿಗಳಿಗೆ ಕೆಲ ಒಂದು ಪರ್ಸೆಂಟೇಜ್ ಕಡಿಮೆ ಇದ್ದರೂ ಕೂಡ ಸೀಟು ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ನಿಯಮಗಳಿಗೆ ಈ ಒಂದು ರಿಸರ್ವೇಷನ್ ನಿಮಗೆ ಸಿಗುವಂಥದ್ದು ಇದ್ದರೆ ನೀವು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.